ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು. ಇವತ್ತು ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ನಿಡೋಣಿ ಗ್ರಾಮದಲ್ಲಿ ನಡೆದಂಥ ಬಸವ ಜಯಂತಿಯ ಉತ್ಸವ ಮೆರವಣಿಗೆ ಅದರ ವೀಕ್ಷಕ ವಿವರಣೆಯನ್ನು ನಿಮಗಾಗಿ ತಂದಿದ್ದೀನಿ. ಸಂಪೂರ್ಣ ವಿಡಿಯೋನ ಯಾವುದೇ ಸ್ಕಿಪ್ ಮಾಡದೆ ದಯವಿಟ್ಟು ನೋಡಿ. ಯಾವ ಥರ ಇಲ್ಲಿ ಆಚರಣೆ ಮಾಡಿದರು, ಮೆರವಣಿಗೆ ಮಾಡಿದರು, ಏನೇನಾಯಿತು ಅನ್ನೋದು ಸಂಪೂರ್ಣವಾಗಿ ನಿಮಗಾಗಿ ಈ ವಿಡಿಯೋನ ಹೊತ್ತು ತಂದಿದ್ದೀನಿ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶಿವನ ವಾದ್ಯವಾದಂಥ ವಡ್ಡಿ ವಾಲಗ ಅಂತ ಕರಿತೀವಿ, ಡೊಳ್ಳು ಕುಣಿತ ಅಂತ ಕರಿತೀವಿ. ಹೀಗಾಗಿ ಶಿವನ ಡಮರುಗ ರೂಪದಲ್ಲಿ ಬಂದಂಥದ್ದೇ ವಾಲಗ ಅಂತ ಕರಿತೀವಿ. ಹೀಗಾಗಿ ಇದು ಕೂಡ ಸಾಂಪ್ರದಾಯಿಕ ಕಲೆ ನಿಡೋಣಿ ಗ್ರಾಮದಲ್ಲಿ ನೋಡಲಿಕ್ಕೆ ಸಾಕಷ್ಟು ಕಲಾ ತಂಡಗಳು ನಿಡೋಣಿ ಗ್ರಾಮದಲ್ಲಿ ಸಿಗುತ್ತವೆ. ಬಸವ ಜಯಂತಿ ಅಂದರೆ ಕೇವಲ ಬಸವಣ್ಣನ ಭಾವಚಿತ್ರ ಮೆರವಣಿಗೆ ಇರಬಹುದು ಅಥವಾ ಪೂಜೆ ಪುನಸ್ಕಾರ ಇರಬಹುದು ಅಷ್ಟೇ ಅಂತ ಕೆಲವು ಕಡೆ ಆಚರಣೆ ಮಾಡಿದರೆ, ನಿಡೋಣಿ ಗ್ರಾಮದಲ್ಲಿ ಪರಮ ಪೂಜ್ಯರಾದಂಥ ಸಿದ್ಧಲಿಂಗ ಮಹಾಸ್ವಾಮಿಗಳು ಎಷ್ಟು ಶರಣರಿದ್ದರು, ಎಷ್ಟು ಸಾಧ್ಯವೋ ಅಷ್ಟು ಎಲ್ಲ ಸಮಾಜದ ಜನರನ್ನು ಕೂಡಿಸಿಕೊಂಡು ಸರ್ವಧರ್ಮದ ಸಮಾನತೆಯನ್ನು ಸಾರಿದಂಥ ವಿಶ್ವಗುರು ಬಸವಣ್ಣನಿಗೆ ಸಲ್ಲಿಸುವಂಥ ಮಹಾನ್ ಕಾರ್ಯ ಮಾಡಿದವರೇ ಪರಮ ಪೂಜ್ಯರು. ಕೇವಲ ಬಸವಣ್ಣನ ಭಾವಚಿತ್ರ ಆಗಲಿ ಉತ್ಸವ ಮೂರ್ತಿಯನ್ನು ಮಾತ್ರ ಇಲ್ಲಿ ಮೆರವಣಿಗೆ ಆಗಲ್ಲ ಅಥವಾ ಶೋಭಾಯಾತ್ರೆ ನಡೆಯಲ್ಲ. ಹಲವಾರು ಶರಣರ ಭಾವಚಿತ್ರಗಳನ್ನು ತಮ್ಮ ತಮ್ಮ ವಾಹನ ಮೂಲಕ ಭವ್ಯವಾದ ಮೆರವಣಿಗೆ ಮೂಲಕ ಸಾಗುತ್ತೆ. ಅದಕ್ಕೆ ಪರಮ ಪೂಜ್ಯರಾದ ಶಿವಾಚಾರ್ಯರಂಥ ಮಸೂತಿ ಗ್ರಾಮದ ಶಿವಾಚಾರ್ಯರು ಕೂಡ ಉಪಸ್ಥಿತಿಯಲ್ಲಿದ್ದರು. ಹಾಗೆ ಅಕ್ಕ ಮಹಾದೇವಿ ಜಯಂತಿಯಿಂದ ಬಸವ ಜಯಂತಿವರೆಗೆ ಪ್ರವಚನ ಮಾಡಿದಂಥ ಅವರ ಒಂದು ನೇತೃತ್ವದಲ್ಲಿ ಡಾಕ್ಟರ್ ವಿವೇಕ ದೇವರು ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಅನತಿ ದೂರದಲ್ಲಿರುವಂಥ ಗುಣದಾಳ ಗ್ರಾಮದ ಕಲ್ಯಾಣೇಶ್ವರ ಮಠದ ಪೂಜ್ಯರಾಗಿದ್ದಾರೆ. ಅವರ ಪ್ರವಚನ ಕೂಡ ನಮ್ಮ ಚಾನಲ್ನಲ್ಲಿ ನೋಡಲಿಕ್ಕೆ ನಿಮಗೆ ಸಿಗುತ್ತೆ. ಹೀಗಾಗಿ ನೀಲೂರು ನಿಂಬೆಕ್ಕನ ಪ್ರವಚನದಿಂದ ಸಾಗಿ ಬಂದಂಥ ಅವರ ಅದ್ಭುತ ವಾಕ್ಯಗಳು ಮತ್ತೆ ಮತ್ತೆ ಅವರ ಬಾಯಿಂದ ಅವರ ಇದರಿಂದ ಕೇಳಬೇಕು ಅನ್ನೋ ಆಸಕ್ತಿಯಿಂದ ಮತ್ತೆ ಅವರ ಪ್ರವಚನ ಮತ್ತೆ ಅಕ್ಕ ಮಹಾದೇವಿ ಜಯಂತಿಯಿಂದ ಆರಂಭವಂತು. ಅಕ್ಕ ಮಹಾದೇವಿ ಬಸವಣ್ಣವರ ರೂಪಕ ಮೂಲಕ ವೇಷ ಧರಿಸಿ ಮಕ್ಕಳೆಲ್ಲ ವಿಜೃಂಭಿಸ್ತಾ ಇದ್ರು. ಆಯಾ ಸಮಾಜದ ಶರಣರನ್ನ ಭಾವಚಿತ್ರಗಳನ್ನು ಟ್ರ್ಯಾಕ್ಟರ್ ಮೂಲಕ ಇಡೀ ಗ್ರಾಮವೇ ರಾಜ ಬೀದಿಗಳಲ್ಲಿ ಸಂಚರಿಸಿ ಭವ್ಯವಾದ ಮೆರವಣಿಗೆ ಮೂಲಕ ಸಾಗುವಂಥ ಕ್ಷಣಗಣನೆ ಆರಂಭ ಈಗ ಶ್ರೀ ಚನ್ನವೀರೇಶ್ವರ ಮಠದಿಂದ ಆರಂಭಗೊಂಡಿದೆ. ಸಾಯಂಕಾಲ 4 ಗಂಟೆಯಿಂದ ಆರಂಭಗೊಂಡಂಥ ಮೆರವಣಿಗೆ ರಾತ್ರಿ 7 ಗಂಟೆಗೆ ಮುಕ್ತಾಯಗೊಳ್ಳುತ್ತೆ. ಇಡೀ ಗ್ರಾಮವನ್ನೇ ಪ್ರದಕ್ಷಿಣೆ ಹಾಕಿ ಬಂದಂಥ ಭವ್ಯ ಮೆರವಣಿಗೆ, ಪೂಜ್ಯರೊಂದಿಗೆ ಕಳಸ ಆರತಿ, ಹಲವಾರು ಅಕ್ಕನ ಬಳಗ, ಹಲವಾರು ಭಕ್ತಿ ಭಾವದಲ್ಲಿ ಮಿಂದೇಳ್ತಾ ಇದ್ರು. ಅದರ ವೀಕ್ಷಕ ವಿವರಣೆ ನಿಮಗಾಗಿ ತಂದಿದ್ದೀನಿ. ಪ್ರತಿ ಓಣಿ ಅಂದರೆ ಗಲ್ಲಿಗಳಲ್ಲಿ ನಿಂತಂಥ ಜನರು ಬಸವಣ್ಣನ ಪ್ರತಿಮೆಗೆ ಹಾಗೆ ಶರಣರ ಭಾವಚಿತ್ರಗಳಿಗೆ ಪುಷ್ಪ ನಮನ ಅರ್ಪಣೆ ಮಾಡ್ತಾ ಇದ್ರು. ಇಡೀ ಗ್ರಾಮವೇ
ಹೂಗಳಿಂದ ಅಲಂಕೃತಗೊಂಡಿತ್ತು, ರಂಗೋಲಿ ಮೂಲಕ ಅಲಂಕೃತಗೊಂಡಿತ್ತು. ಸುಮಾರು 15 ದಿನ ನಿರಂತರವಾಗಿ ಪ್ರವಚನ, ಅಕ್ಕ ಮಹಾದೇವಿಯ ಪ್ರವಚನದೊಂದಿಗೆ ಸಾಗಿದಂಥ ಡಾಕ್ಟರ್ ವಿವೇಕ ದೇವರ ಅವರ ಪ್ರವಚನ ವೈಖರಿ ಮೂಲಕ ಸಾವಿರಾರು ಭಕ್ತರನ್ನು ತಮ್ಮ ಕಡೆ ಸೆಳೆಯುವಂಥ ಶಕ್ತಿ ಅವರಲ್ಲಿದೆ. ನಿಮಗೇನಾದರೂ ಪ್ರವಚನ ಬೇಕಾದರೆ ಅಥವಾ ಉಪನ್ಯಾಸ ಬೇಕಾದರೆ ಡಾಕ್ಟರ್ ವಿವೇಕ ದೇವರ ಗುಣದಾಳ ಕಲ್ಯಾಣೇಶ್ವರ ಆಶ್ರಮ ಮಠಕ್ಕೆ ನೀವು ಸಂಪರ್ಕ ಮಾಡ್ಬೋದು. ಈಗ ಮಠದ ಮುಖ್ಯ ಬೀದಿಯಿಂದ ಭವ್ಯವಾದ ಮೆರವಣಿಗೆ ಕ್ಷಣಗಣನೆ ಆರಂಭವಾಗಿದೆ. ಈಗ ಮಠದ ಒಂದು ಬಲಬದಿಗೆ ಆಗಮನವಾಗಿದೆ. ಅಂದಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು 196 ಶರಣರನ್ನು ಒಟ್ಟುಗೂಡಿಸಿದಂಥದ್ದು ಅದು ಸಾಮಾನ್ಯ ವಿಷಯವಲ್ಲ. ವಿಶ್ವದ ಪಾರ್ಲಿಮೆಂಟ್ ಅನಿಸ್ಕೊಳ್ಳೋಕೆ ಅದೇನು ಸಣ್ಣ ವಿಷಯ ಅಲ್ಲ. ಒಂದು 4 ಶರಣರು ಅಥವಾ 5-6 ಶರಣರು ಅಥವಾ ಸ್ವಾಮೀಜಿಯವರು ಮಠಕ್ಕೆ ಆಗಮಿಸಿದಾಗ ಅಥವಾ ಊರಿಗೆ ಆಗಮಿಸಿದಾಗ ಅವರ ಪ್ರಸಾದ ಇರ್ಬೋದು, ಪ್ರವಚನ ಇರ್ಬೋದು, ವಿಧಿವಿಧಾನಗಳನ್ನು ನೋಡ್ಕೊಳ್ಳಿಕ್ಕೆ ಜನ 1-2 ದಿನಕ್ಕೆ ಬೇಸತ್ತು ಹೋದಾದರೆ 196 ಶರಣರಿಗೆ ನಿತ್ಯ ಪ್ರಸಾದ ಮಾಡಿ ವಚನಗಳ ಕುಮ್ಮಟಗಳನ್ನು ಆಯೋಜನೆ ಮಾಡಿದವರು ಅಣ್ಣ ಬಸವಣ್ಣ. ಹೇಗಿರಬಹುದು ಆಗಿನ ಅಂದಿನ ಕಾಲ ಪರಿಸ್ಥಿತಿ? ಭೀಕರ ಬರಗಾಲದ ನಡುವೆಯೂ ಕೂಡ ಅನ್ನ ಪ್ರಸಾದವನ್ನು ಪವಾಡವನ್ನು ಮಾಡಿ ಮೆರೆದರಲ್ಲ. ಅದೆಷ್ಟೋ ವಿದೇಶಿಗರು ಇದನ್ನು ನೋಡಲಿಕ್ಕೆ ಏನಪ್ಪ ಇದು ಅಚ್ಚರಿಯನ್ನು ನೋಡಲಿಕ್ಕೆ ಬಂದವರೆಲ್ಲ ಇಲ್ಲೇ ನಿಂತ್ಕೊಂಡು ಬಸವಣ್ಣರ ಅನುಯಾಯಿಗಳು ಆದಂತೇಳಿ ಸಾಕಷ್ಟು ಉಲ್ಲೇಖಗಳಿಗೆ ನಮಗೆ ದೊರೀತಾವೆ. ಹಲವಾರು ಟ್ರ್ಯಾಕ್ಟರ್ ಮೂಲಕ ಶಿವಭಜನೆ, ಕೀರ್ತನೆ, ಪಂಚಾಕ್ಷರಿ ಮಂತ್ರಗಳೊಂದಿಗೆ ಈಗ ಮೆರವಣಿಗೆ ಸಾಗ್ತಾ ಇದೆ. ಹನ್ನೊಂದು ವರ್ಷಗಳ ನಿರಂತರವಾಗಿ ಆರಂಭಗೊಂಡಂಥ ಇವತ್ತಿಗೆ 11 ವರ್ಷ ಕಳೀತಾ ಇದೆ. ಅವತ್ತು ಮಠ ಜೀರ್ಣೋದ್ಧಾರ ಇಲ್ಲದ ಸಮಯದಲ್ಲಿ ಕೂಡ ಪ್ರವಚನಗಳನ್ನು ಮಾಡುತ್ತಾ ಈಗ ಭವ್ಯವಾದ ಮಠವ ನಿರ್ಮಾಣವಾಗಿ ಕರ್ನಾಟಕದಂಥ ಹೆಸರು ಮಾಡುತ್ತಿರುವ ನೆಡೋನಿ ಗ್ರಾಮದ ವಿರಕ್ತ ಮಠ. ಹನ್ನೊಂದು ವರ್ಷಗಳಲ್ಲಿ ಸಾವಿರಾರು ಜನ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ನಡೆಯುವಂಥ ಶರಣ ಸಂಕುಲ ವಚನಗೋಷ್ಠಿ ಕಮ್ಮಟದಲ್ಲಿ ಭಾಗವಹಿಸಲಿಕ್ಕೆ ನಾನಾ ಊರುಗಳಿಂದ, ನಾನಾ ರಾಜ್ಯಗಳಿಂದ, ನಾನಾ ಜಿಲ್ಲೆಗಳಿಂದ ಇಲ್ಲಿ ಬರ್ತಾ ಇರ್ತಾರೆ. ಪ್ರತಿ ಹುಣ್ಣಿಮೆ ದಿನ ವಚನಗೋಷ್ಠಿ ಶರಣ ಸಂಕುಲ ಬಗ್ಗೆ ತತ್ವಚಿಂತನೆ ಇಲ್ಲಿ ನಡೀತಾ ಇರುತ್ತೆ. ಹೀಗಾಗಿ ಅಂಥ ಸಮಯದಲ್ಲಿ ಸಾಧಕರನ್ನು, ಕೃಷಿಕರನ್ನು, ರೈತರನ್ನು, ಸೈನಿಕರನ್ನು, ವೈದ್ಯಕೀಯ ಲೋಕದಲ್ಲಿ ಸಾಧನೆ ಮಾಡಿದವರಿಗೆ ಕರೆಸಿ ಅವರಿಂದ ಒಂದಿಷ್ಟು ಮಾತುಗಳನ್ನು ಆಡಿಸಿ ಅವರಿಂದ ಏನೇನು ಸಮಾಜಕ್ಕೆ ಕೊಡುಗೆ ಇದೆಯನ್ನು ತೋರಿಸಿಕೊಟ್ಟವರೇ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು. 4-5 ವರ್ಷ ಆದ ನಂತರ ಅದರ ರಕ್ತದಾನ ಶಿಬಿರಗಳು, ಆರೋಗ್ಯ ಶಿಬಿರಗಳು, ವಸ್ತ್ರದಾನಗಳು, ಆಹಾರ ದಾನ, ಹೀಗೆ ಸಾಧಕರನ್ನು ಗುರುತಿಸುವಂಥ ರೂಢಿ ಇವತ್ತಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ. ಹೋದ ವರ್ಷ ಕೂಡ ರಕ್ತದಾನ ಶಿಬಿರ ಇತ್ತು. ಈ ವರ್ಷ ಅಕ್ಯುಪಂಕ್ಚರ್ ಮಾಡಿದರು.
ಜೊತೆಗೆ ನಾನಾ ವೈದ್ಯರಿಂದ ಸಲಹೆ ಸೂಚನೆಗಳು ನಡೀತಾ ಇತ್ತು. ಮಕ್ಕಳಲ್ಲಿ ಕೂಡ ವಚನಗಳ ಓಲೆಗಿರಿ ಗ್ರಂಥದ ಒಂದು ಕಲ್ಪನೆಯನ್ನು ಕೊಟ್ಟು ವಚನ ಗ್ರಂಥಗಳ ಮೆರವಣಿಗೆ ಕೂಡ ನಡೀತು. ಜೊತೆಗೆ ಎತ್ತುಗಳು ಕೂಡ ಬೇರೆ ಊರಿನಿಂದ ಬಂದಂಥ ಭಕ್ತರು ತಮ್ಮ ಎತ್ತುಗಳನ್ನು ಹೂಡಿಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದರು. ಪ್ರತಿದಿನ ಪ್ರತಿ ಗ್ರಾಮದಿಂದ ಸಾಧಕರನ್ನ ಸನ್ಮಾನ ಮಾಡುವುದು ಇಲ್ಲಿ ನಿರಂತರವಾಗಿ ನಡೀತಾ ಇತ್ತು. ರೈತರ ಸನ್ಮಾನ, ಸೈನಿಕನಿಗೆ ಸನ್ಮಾನ, ಜೈ ಜವಾನ್ ಜೈ ಕಿಸಾನ್ ಅನ್ನುವ ವಾಕ್ಯ ಘೋಷವನ್ನು ಮುಂದಿಟ್ಟುಕೊಂಡು ಯಾರ್ಯಾರ ಪ್ರಗತಿಯನ್ನು ಸಾಧಿಸಿದ್ದಾರೆ, ಸಾಧನೆ ಮಾಡಿದ್ದಾರೆ ಅವರಿಗೆಲ್ಲ ಸತ್ಕಾರ ಮಾಡಿ ಅವರಿಂದ ಒಂದಿಷ್ಟು 4 ಮಾತು ಹೇಳಿಸಿ ಕೃಷಿಗೆ ತೊಡಗಲೆನ್ನುವಂಥ ಸದುದ್ದೇಶ, ರೈತರಿಗೆ ಒಂದಿಷ್ಟು ಹುಮ್ಮಸ್ಸು ತುಂಬುವಂಥ ಸಣ್ಣ ಪ್ರಯತ್ನ ನಿಡೋಣಿ ಮಠದಿಂದ ನಡೀತಾ ಇದೆ. ಈಗ ನಾವು ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಎಲ್ಲ ಮೆರವಣಿಗೆ ಮುಗಿದು ಊರ ರಾಜ ಬೀದಿಗಳಲ್ಲಿ ಸಂಚರಿಸಿದಂಥ ಭವ್ಯ ಮೆರವಣಿಗೆ ಇನ್ನೇನು ಬಸವಣ್ಣನ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಒಂದು ನಡೀತಾ ಇದೆ. ಜೋಡಿ ನಂಬರ್ 1 ಅಡುಗೆ ಭಟ್ರು ಅನ್ನಿಸ್ಕೊಂಡವರು. ಹೀಗಾಗಿ ಅವರ ಸೇವೆ ಅಪಾರ. ಈಗಾಗಲೇ ಮುಖ್ಯ ಬೀದಿಯಿಂದ ಅಂದರೆ ಬಜಾರ್ ರಸ್ತೆಯಿಂದ ಮೆರವಣಿಗೆ ಸಾಗಿ ಬರ್ತಾ ಇದೆ. ನಂತರ ಜನತಾ ಕಾಲೋನಿಗಳಲ್ಲಿ ಭವ್ಯ ಮೆರವಣಿಗೆ ಮೂಲಕ ಸಾಗಿ ಇನ್ನು ಅರ್ಧ ಗಂಟೆಯಿಂದ ಮತ್ತೆ ಮರಳಿ ಗ್ರಾಮವನ್ನು ಪ್ರವೇಶ ಮಾಡಿ ಮಠದಲ್ಲಿ ಅಂತ್ಯಗೊಳ್ಳುವಂಥ ಭವ್ಯ ಸುಂದರ ನೋಟವನ್ನು ನೋಡಲಿಕ್ಕೆ ಇಡೀ ಗ್ರಾಮದ ಜನ ಕಿಕ್ಕಿರಿದು ತುಂಬಿದ್ದರು. ಲಕ್ಷದ 96 ಶರಣರಲ್ಲಿ ನಮಗೆ ಬೆರಳೆಣಿಕೆ ಅಷ್ಟೇ ಗೊತ್ತು. ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಅಂಬಿಗರ ಚೌಡಯ್ಯ, ಶಿವಶರಣ ಹರಳಯ್ಯ, ಮಡಿವಾಳ ಮಾಚಯ್ಯ, ಡೋಹರ ಕಕ್ಕಯ್ಯ, ಆಯ್ದಕ್ಕಿ ಲಕ್ಕಮ್ಮ ಇಷ್ಟೇ ಗೊತ್ತು. ಆದರೆ ಲಕ್ಷದ 96 ಶರಣರೆಲ್ಲ ವಚನಗಳು, ಅವರ ಹೆಸರುಗಳು ಕೂಡ ಮಾಯವಾಗಬಾರ್ದನ್ನು ಒಂದು ಪರಿಕಲ್ಪನೆ ಪೂಜ್ಯರಲ್ಲಿದೆ. ಅದರ ಪ್ರಯುಕ್ತವೇ ಹಲವಾರು ಶರಣರ ಭಾವಚಿತ್ರ ಮೆರವಣಿಗೆ ನಡೀತಾ ಇದೆ. ಚನ್ನವೀರನ ಜೋಳಿಗೆ ನಿಡುನಿಗೆಲ್ಲ ಹೋಳಿಗೆ. ಇದಕ್ಕಿಂತ ಪೂರ್ವದಲ್ಲಿದ್ದಂಥ ಚನ್ನವೀರೇಶ್ವರ ಮಹಾಸ್ವಾಮಿಗಳು ಹುಬ್ಬಳ್ಳಿಯ ಎರಡೆತ್ತಿನ ಮಠದಲ್ಲಿ ಮಠಾಧೀಶರು ಕೂಡ ಆಗಿದ್ದರು, ನಿಡೋಣಿಯ ಮಠಾಧೀಶರು ಕೂಡ ಹೌದು. ಹೀಗಾಗಿ ಅವರ ನಂತರ ಬಂದವರೇ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣಮ್ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು. ಅವರು ಕೂಡ ಹುಬ್ಬಳ್ಳಿಯ ಎರಡೆತ್ತಿನ ಮಠದ ಪೀಠಾಧೀಶರು, ಹಾಗೆ ನಿಡೋಣಿ ಗ್ರಾಮದ ಚನ್ನವೀರೇಶ್ವರ ವಿರಕ್ತ ಮಠದ ಪೀಠಾಧೀಶರು ಆಗಿದ್ದಾರೆ. ಎರಡುಗಳನ್ನು ನಿಭಾಯಿಸುವುದು ಬಹಳ ಕಷ್ಟದ ಸಮಯದಲ್ಲಿ ಕೂಡ ಅತಿ ಸರಳವಾಗಿ ಸಮಯಬದ್ಧವಾಗಿ ಎಲ್ಲವನ್ನ ನಿಭಾಯಿಸುತ್ತಾ ಸಾಗಿದ್ದಾರೆ. ಮಕ್ಕಳಲ್ಲಿ ಇರುವಂಥ ಪ್ರತಿಭೆಯನ್ನು ಗುರುತಿಸುವಂಥ, ರೈತರಿಗೆ ಸನ್ಮಾನಿಸುವ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಾ ಸಾಗಿದ್ದಾರೆ.
ಶಿವಮೊಗ್ಗ ಜಿಲ್ಲೆಯಿಂದ ಶರಣರು, ಬಿಜಾಪುರ ಜಿಲ್ಲೆ ಕಲಬುರಗಿಯ ಶರಣರ ನಾಡು, ಬಸವ ಕಲ್ಯಾಣ, ಬಸವನ ಬಾಗೇವಾಡಿ, ಇಂಗಳೇಶ್ವರ, ಎಷ್ಟೆಲ್ಲ ಶರಣರೆಲ್ಲ ಆಗಿ ಹೋದರು. ಅವರೆಲ್ಲ ನಮಗೆ ನೆನಪಿನಲ್ಲಿ ಉಳಿತಾ ಇಲ್ಲ. ಅಂಥ ಕಾಲಘಟ್ಟದಲ್ಲಿ ಶ್ರೇಷ್ಠ ಶರಣರ ಹೆಸರುಗಳು, ಅವರ ವಚನಗಳು ಅಜರಾಮರವಾಗಿ ಉಳಿಲಿಕ್ಕೆ ಪ್ರಯತ್ನ ಪಡುತ್ತಿರುವ ಪರಮ ಪೂಜ್ಯರಿಗೆ ನಾವು ಶರಣಾರ್ಥಿ ಹೇಳಬೇಕು. ಇವತ್ತು ಅದು ಸಣ್ಣದು ಅನಿಸಿದರೂ ಕೂಡ ಮುಂದೆ ಅದು ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಮುಂದಿನ ಪೀಳಿಗೆಗೆ ಇವರೆಲ್ಲ ನಮಗೆ ಶರಣರಾಗಿದ್ದರಾ, ಹೀಗೆ ಇದ್ದರಾ ಅನ್ನೋದು ಕಲ್ಪನೆ ಮೂಡಲಿ. 16 ದಿನದ ಕಾರ್ಯಕ್ರಮದ ಸನ್ಮಾನದ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದರು. ಯಾರಿಗೆ ಏನು ಮಾಡ್ತಾರೆ, ಹೇಗೆ ಮಾಡುವುದು ಎಲ್ಲ ಆಲೋಚನೆಗಳು ಕೆಲವೊಂದಿಷ್ಟು ಆ ಮಠದ ವ್ಯವಸ್ಥಾಪಕರು ಮಾಡ್ತಾಯಿದ್ರು. ದಿನನಿತ್ಯ ಸಂಗೀತದೊಂದಿಗೆ ಆರಂಭಗೊಳ್ಳುವಂಥ ಪ್ರವಚನಕ್ಕೆ ಸಾವಿರಾರು ಜನ ಬರ್ತಾಯಿದ್ರು. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ.